ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ವಾಯ್ಸ್ ಸ್ವಲ್ಪ ಬೇರೆ ತರ ಇದೆ. ಬಿಕಾಸ್ 32 ದಿನಗಳ ಕಾಲ ಬಹಳ ಖುಷಿ ಪಟ್ಟಿದ್ವಿ. ಕೆಲಸ ಅನ್ನೋದಕ್ಕಿಂತ ಬಹಳ ಖುಷಿ ಪಟ್ಟಿದ್ವಿ. ಫಸ್ಟ್ ಆಫ್ ಆಲ್ ನಾನು ಪೀಪಲ್ಸ್ ಮೀಡಿಯಾ ಫ್ಯಾಕ್ಟರಿ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮನಸ್ಸಿಂದ. ವಿಶ್ವಾಸಗೆ, ವಿಜಯಮನ್ಗೆ ಥ್ಯಾಂಕ್ ಯು ವೆರಿ ಮಚ್. ಜೋರ್ ಚಪ್ಪಾಳೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಬಿಕಾಸ್ ಬಂದಾಗ್ಲೇ ಅವರು ರೆಗ್ಯುಲರ್ ಅಲ್ಲ, ಬೇರೆ ಏನೋ ಮಾಡಬೇಕು ಅಂತ ಬಂದು ಈ ಥರದಲ್ಲೂ ಕೂಡ ನನ್ನ ಕೈಲಿ ಮಾಡಿಸಬಹುದು ಅಂತ ಅನ್ಕೊಂಡು ಮಾಡಿಸ್ತಿದಾರಲ್ಲ. ನಾನು ಆಸ್ ಎ ಗಣೇಶ್ ಆಗಲ್ಲ, ಆಸ್ ಎ ನಾಯಕ ನಟನಾಗಲ್ಲ, ನಟನಾಗಿ ಏನು ಇದೇ ಏರಿಯಾಯಿಂದ ಬೆಂಗಳೂರಿಗೆ ಬಂದವನು ನಾನು. ಆ ಗಣೇಶನಾಗಿ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ಅವ್ರು ನಮ್ಮ ಜೊತೆ ಕೂತೇ ಇರ್ತಾರೆ. ಇದು ಹಿಂಗಿದೆ ಸರ್, ಇದು ಹಿಂಗಿದೆ ಸರ್, ಇದು ಫಸ್ಟ್ ಸೆಕೆಂಡ್ ಡೇ ಕಿರ್ಚಾಡ್ತಾ ಇದಾರೆ. ನಾನು ಧನು ಕರೆದೆ, ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದ್ದಾರಲ್ಲ, ಏನಾಯ್ತು? ಇಲ್ಲ 800 ಜನ ಜೂನಿಯರ್ಸ್ ಹೇಳಿದ್ರು, 600 ಜನ ಬಂದಿದಾರಂತೆ. ಅಯ್ಯೋ, ಖುಷಿ ಪಡ್ಬೇಕಲ್ಲ ಇದಕ್ಕೆ, ಬೇರೆಯವರಾದ್ರೂ ಖುಷಿ ಪಟ್ಟಿರೋರು ಅಂತ. ಯು ಕಾಂಟ್ ಬಿಲೀವ್ ಸರ್, ಶೂಟಿಂಗ್ ಕ್ಲೋಸಸ್ ಸಜೆಷನ್ಸ್ ನ ಇಟ್ಕೊಂಡು ಎಕ್ಸ್ಟ್ರಾ 200 ಜನ ಬರೋವರೆಗೂ ಬೈತಾ ಇದ್ರು. ಅದು ಹಾಫ್ ಡೇ ಹೋಯ್ತು. ನಾನು ಕೇಳಿದೆ, ಮುಗಿಸ್ಬಿಡೋಣ ಮೇಡಮ್, ನೋ ಪ್ರಾಬ್ಲಮ್. ಇಲ್ಲ ಸರ್, ವಿ ಹ್ಯಾವ್ ಪ್ರಾಮಿಸ್ಡ್ ಯು, ನಾವು ನಿಮ್ಗೆ ಪ್ರಾಮಿಸ್ ಮಾಡಿದೀವಿ, ಬೇರೆ ತರ ಕಾಣಿಸ್ಬೇಕು, ಸ್ಪೆಕ್ಟಾಕ್ಯುಲರ್ ಆಗಿ ಇರ್ಬೇಕು, ಸೆಟ್ ಇಷ್ಟು ದೊಡ್ಡದು ಹಾಕಿದ್ವಿ, ಸೈನಿ ಟೆಕ್ಕರ್ಸ್, ಇದು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಬೇಕಲ್ಲ ಸರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನ್ ಅಂಡ್ ಲವ್. ಈ ಏನು ಸೆಟ್ ಹಾಕಿದರೆ ಇದರ 100% ಕ್ರೆಡಿಟ್ ಧನು ಮತ್ತು ಮೇಡಮ್ಗೆ ಸೇರ್ಬೇಕು. ಮೇಡಮ್ ತುಂಬಾ ಫಸ್ಟ್ ಒಂದ್ 6 ತಿಂಗಳಿಂದ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಬೈಬಲ್ ಹೊಳಿತಾ ಇದ್ರು. ಸರ್ 4 ತಿಂಗಳು ಸರ್, 4 ತಿಂಗಳು ಸರ್ ಪಾಪ ಇಲ್ಲೇ ನಿಂತ್ಕೊಂಡು ಸೆಟ್ ಹಾಕ್ಸಿ ಈಚೆ ಗುಂಡು ಪಿನ್ನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಸರ್. ನೀವೆಲ್ಲ ಹೇಳ್ತೀರಾ ಸರ್ ನಮ್ಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತ, ಅವರೇ ಸರ್ ಬೆನ್ನೆಲುಬು ನನಗೆ. ನೋಡಿ, ದೇವರ ಆಶೀರ್ವಾದ. ಖುಷಿ ಸಿಗೋದು ನನಗೆ ಅವರಿಂದನೇ ಸರ್. 4-5 ತಿಂಗಳು ಸೆಟ್ ಹಾಕ್ಸಿದ್ದಾರೆ. ಅಂಡ್ ಧನು ಐ ಡೋಂಟ್ ನೋ, ಈ 32 ದಿನ ಮಾತ್ರ ಅಲ್ಲ, ಈ 3 ತಿಂಗಳು ಎಷ್ಟು ನಿದ್ದೆ ಮಾಡಿದಾನೋ ಈ ಹುಡುಗ ಗೊತ್ತಿಲ್ಲ. ಫಸ್ಟ್ ಸಿನಿಮಾಗೆ ಈ ತರ ಒಂದು ರೆಸ್ಪಾನ್ಸಿಬಿಲಿಟಿನ ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನಲ್ಲ. ರಿಯಲಿ ಅಪ್ರಿಶಿಯೇಟ್ ಹಿಮ್, ಬಿಕಾಸ್ ಈ ಲಾರ್ಜರ್ ಸ್ಕೇಲ್ ಅಲ್ಲಿ ನನ್ಗೆ ಗೊತ್ತು, ಧನುಗೆ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡೋ ಅಭ್ಯಾಸ ಇದೆ. ಬಿಕಾಸ್ ಡ್ಯಾನ್ಸರ್ಸ್ 300 ಜನ 400 ಜನ ಹಾಕೊಂಡೆಲ್ಲ ಸಾಂಗ್ ನಾವು ಮಾಡಿದೀವಿ. ನಾನು ಧನುನೇ ಒಂದು 300 ಜನ ಡ್ಯಾನ್ಸರ್ಸ್ ನ ಹಾಕ್ಬಿಟ್ಟು ಸಾಂಗ್ ಎಲ್ಲ ಮಾಡಿದೀವಿ. ಬಟ್ ಸಿನಿಮಾ, ಸ್ಕ್ರೀನ್ ಪ್ಲೇ, ಸ್ಟೋರಿ ಅದು ಹಿಡ್ತಾ ಅಂತ ಬಂದಾಗ ಬೇರೆದೇ ಪ್ಲೇ ಅದು. ಸೊ ಆ ತರ ಡೈಮೆನ್ಷನ್ ಅಲ್ಲಿ ಧನು ಬಹಳ ಬಹಳ ಚೆನ್ನಾಗಿ ಕೆಲಸ ಮಾಡಿದಾನೆ. ನನಗೆ ಡೌಟ್ ಇತ್ತು ಫಸ್ಟ್ ಶೆಡ್ಯೂಲ್ ಅಲ್ಲಿ ಹೆಂಗ್ ಮಾಡ್ತಾನೆ ಧನು ಅಂತ. ಅಲ್ಲಿ ಸ್ವಲ್ಪ ಮೆಸ್ಮರೈಸ್ ಆಗ್ತಾ ಬಂದೆ. ಬಟ್ ಇಲ್ಲಂತೂ 100 ಔಟ್ ಆಫ್ 100 ಸಿಕ್ಸರ್, 6 ಬಾಲ್ 6 ಸಿಕ್ಸರ್ ಧನು. ಈಚ್ ಅಂಡ್ ಎವ್ರಿ ಶಾಟ್ ಸ್ಕ್ರೀನ್ ಪ್ಲೇ ಹಿಂಗೇ ಬೇಕು ಅಂತ. ಕ್ಯಾಮ್ರಾಮನ್ಗೂ ಡೈರೆಕ್ಟರ್ಗೂ ಎಲ್ಲ ಸಿನಿಮಾಲು ಸ್ವಲ್ಪ ಇರುತ್ತೆ ಒಳ್ಳೊಳಗೆ. ಇಲ್ಲೂ ಇದೆ, ಬಟ್ ತೋರ್ಸ್ಕೊಳ್ಳಲ್ಲ ಇದ್ರು. ಅಷ್ಟು ಚೆನ್ನಾಗಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಯಾಕೆ ಹಾಗಿದೆ ಅಂದ್ರೆ, ಎಲ್ಲಾರು ಹೇಳಿದ್ರು ದೊಡ್ಡ ಸೆಟಪ್, ಅಷ್ಟು ಜನ ಇದೀವಿ, ಇಷ್ಟು ಜನ ಇದೀವಿ ಅಂತ. ದಿನಾಕ ನನ್ನ ಸೆಟ್ ಅಲ್ಲಿ ದಿನಕ್ಕೆ 4 ಕ್ಯಾಮ್ರಾ ಓಡ್ತಾ ಇದೆ ಸರ್. 4 ಕ್ಯಾಮ್ರಾಸ್, 2-3 ಕ್ಯಾಮ್ರಾ ನನ್ನೊಟ್ಟಿಗೆ ಇರುತ್ತೆ, 1-2 ಕ್ಯಾಮ್ರಾ ಬೇರೆ ಶಾರ್ಟ್ಸ್ ಗಳು ತಗೋತಾ. ಸೊ ಅಟ್ ಎ ಟೈಮ್ 32 ದಿನ ಅಂದ್ರೆ ವಿ ಹ್ಯಾವ್ ವರ್ಕ್ಡ್ ಆಸ್ ಡಬಲ್ ಯೂನಿಟ್, ಅಂದ್ರೆ 64 ದಿನದ ಕೆಲಸವನ್ನ ಮಾಡಿದೀವಿ ಸರ್. ಒಂದೊಂದ್ಸಲಿ ಅಂತೂ 3 ಯೂನಿಟ್ ತರ ಕೆಲಸ ಮಾಡಿದ್ದೀವಿ. ಒಂದ್ ಕಾರ್ನರ್ ಅಲ್ಲಿ ನಾನು,
ಒಂದ್ ಕಾರ್ನಲ್ಲಿ ರಾಜಗುರುಗಳು ಮಂತ್ರಿಗಳು, ಇನ್ನೊಂದ್ ಕಾರ್ನರ್ದು ಹೇಳ್ಬಿಟ್ರೆ ನನಗೆ ಖುಷಿ. ಇವ್ನು ಮೇಕಿಂಗ್ ಅವ್ನು ಇಲ್ಲಿ ಬರ್ತಿದ್ದಾನೆ, ಅಲ್ಲಿ ಹೋಗ್ತಿದ್ದಾನೆ, ಯಾಕೆ ಹಿಂಗ್ ಹೋಗ್ತಿದ್ದಾನೆ ಅಂದ್ರೆ ಇಲ್ಲಿ ನಾನ್ ಆಕ್ಟ್ ಮಾಡ್ತಿದ್ದೀನಿ, ಇನ್ನೊಂದು ಯೂನಿಟ್ ಅಲ್ಲಿ ನನ್ನ ಮಗ ಆಕ್ಟ್ ಮಾಡ್ತಾನೆ. ಸೊ ಇಟ್ ವಾಸ್ ಎ ವೆರಿ ಹ್ಯೂಜ್ ಸೆಟಪ್. ಇದು ಪ್ರೊಡಕ್ಷನ್ ಮತ್ತೆ ಡೈರೆಕ್ಷನ್ ಆದ್ರೆ ಪಿನಾಕನ ಪಾತ್ರವಾಗಿ ನನಗೆ ಬಹಳ ರೋಮಾಂಚನ ಆಗಿದೆ, ಬಹಳ ಖುಷಿ ಕೊಟ್ಟಿದೆ. ಪ್ರತಿ ಸಲ ಅನ್ಸೋದು ಇದು ನನ್ಗೆ ಖುಷಿ ಕೊಟ್ರೆ ನನ್ನ ಪ್ರೇಕ್ಷಕರಿಗೂ ಕೂಡ ಬಹಳ ಖುಷಿ ಕೊಡುತ್ತೆ ಅಂತ. ಖಂಡಿತವಾಗ್ಲೂ ಪಿನಾಕ ಅನ್ನೋದು ಬೇರೆ ತರದ್ದೇ ಒಂದು ಸಿನಿಮಾ, ಬೇರೆದೇ ಒಂದು ಆಯಾಮ. ಸಿನಿಮಾ ಹೇಳಿದ್ರು ಇದು ಗಣೇಶ್ನ ಚಿತ್ರ ಬದುಕಿನಲ್ಲಿ ಬೇರೆ ಆಗುತ್ತೆ ಅಂತ. ಆ ನಂಬಿಕೆ ಹಿರಿಯರು ನನ್ನ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ನನಗದು. ಥ್ಯಾಂಕ್ ಯು ಸಿನಿಮಾ ಆಶೀರ್ವಾದ ಮಾಡಿದ್ದಕ್ಕೆ. ಅಂಡ್ ಅವ್ರು ಏನ್ ಹೇಳಿದ್ರು ಅದನ್ನ ತಲುಪೋದಕ್ಕೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ ಇಷ್ಟ ಬೀಳ್ತೀನಿ. ಸೀನಣ್ಣನೇ ಬೇಕು ಅಂತ ನಾನ್ ಹೇಳಿಲ್ಲ, ಸೀನಣ್ಣನೇ ಈ ರಾಜ್ಗುರು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಕಥೆನೇ ಹೇಳ್ತು. ಕಥೆಗೆ ಸೀನಣ್ಣ ಇಲ್ದೆ ಬೇರೆ ಯಾರು ಮಾಡಿದ್ರು ಆಗ್ತಿರ್ಲಿಲ್ಲ ಅದು. ಅಣ್ಣ ಹೇಳಿದ್ರು ಗಣೇಶನ ಭಾಷೆ ಅಂತ, ಸರ್ ಹೇಳಿದ್ರು ರವಿ ಸರ್ ತುಂಬಾ ಸ್ಫುಟವಾಗಿದೆ ಅಂತ. ನನ್ನ ಮಾತೃಭಾಷೆನ ನಾನ್ ಚೆನ್ನಾಗಿ ಮಾತಾಡ್ದೆ ಇನ್ಯಾರು ಚೆನ್ನಾಗಿ ಮಾತಾಡ್ತಾರೆ? ಇದು ನನ್ನ ಭಾಷೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ, ಸಾಹಸ ಸಿನಿಮಾ, ವಿಷ್ಣುವರ್ಧನ್ ಅಂತವರ ಸಿನಿಮಾ, ಭೋಜರಾಜನ ಸಿನಿಮಾ ನೋಡಿ ಭಾಷೆಯನ್ನ ಕಲಿತು ಬೆಳೆದವನು. ಸೊ ಭೋಜರಾಜನ ಕೈಲೇ ಗಣೇಶನ ಭಾಷೆ ಚೆನ್ನಾಗಿದೆ ಅಂದ್ರೆ ಇದಕ್ಕಿಂತ ಅವಾರ್ಡ್ ಇನ್ನೇನಿದೆ ನಮ್ಗೆ. ಈಚ್ ಅಂಡ್ ಎವ್ರಿ ಸೀನ್ ನನಗೆ ಏನು ಅಂದ್ರೆ ಈ ತರ ಪಾತ್ರ ನಾನು ಕಾಲೇಜ್ ಡೇಸ್ ಅಲ್ಲಿ ಡ್ರಾಮಾಸ್ ಅಲ್ಲಿ ನಾವೆಲ್ಲ ಮಾಡಿರ್ತೀವಿ. ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ನಾನು ಹೋಗಿ ಅಣ್ಣನ್ ಕೇಳೋದು, ಗುರುಗಳೇ ಇದು ಸರಿಯೇ ಅಂತ. ಅದು ಸ್ವಲ್ಪ ಹಿಂಗೇಳು ಅಂತ ಅವ್ರ ಗೈಡೆನ್ಸ್ ಅಲ್ಲೇ ಬಂದಿದ್ದೀನಿ ನಾನು ಈಚ್ ಅಂಡ್ ಎವ್ರಿ ಸೀನ್. ಅಲ್ಲಿ ಅಣ್ಣನ ಒಂದು ಆಶೀರ್ವಾದ, ಒಂದು ತೋರಿಸಿದ ಹೇಳ್ಕೊಟ್ಟಿದ್ದ ರೀತಿ, ಥ್ಯಾಂಕ್ ಯು ಅಣ್ಣ ಸಿನಿಮಾ, ಥ್ಯಾಂಕ್ ಯು ವೆರಿ ಮಚ್. ರವೀಂದ್ರ ಸರ್ ಅವರು ವಾಯ್ಸೇ ಎಲ್ಲಿಂದ ಮಾತಾಡ್ತಾರೋ ಗೊತ್ತಾಗಲ್ಲ, ಭೂಮ್ ಅಂತಿರುತ್ತೆ, ಆ ಗಂಟ್ಲಿಂದ ಭೂಮ್ ಅಂತಿರುತ್ತೆ. ಒಳ್ಳೆ ಪಾತ್ರ ಮಾಡಿದ್ದಾರೆ. ಒನ್ನಳ್ಳಿ ಕೃಷ್ಣನ್ ಅವರು ಒಂದು ಇಂಪಾರ್ಟೆಂಟ್ ಪಾತ್ರವನ್ನ ಮಾಡಿದ್ದಾರೆ. ಇವ್ರಗಳ ಜೊತೆ ಇವ್ರಗಳ ಸಿನಿಮಾ ನೋಡಿ ಬೆಳೆದಿರೋ ನಾನು ಭಾಗ್ಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಸರ್ 2001 ಅಲ್ಲಿ. ಅದರಲ್ಲಿ ಇವ್ರ ಜೊತೆ ಆಕ್ಟ್ ಮಾಡಿದ್ದೆ. ಈಶ್ವರಿ ಅನ್ನೋ ಸೀರಿಯಲ್ ಮಾಡಿದೆ, ಅದರಲ್ಲಿ ನನ್ನ ತಂದೆಯಾಗಿ ಇವರು ಪಾತ್ರ ಮಾಡಿದ್ರು, ಇವ್ರ ಮಗನಾಗಿ ನಾನ್ ಪಾತ್ರ ಮಾಡಿದೆ. ಅಂಡ್ ಅವಾಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ, ಸಿನಿಮಾ ಮಾಡಿರ್ಲಿಲ್ಲ. ನಾನು 1000 ಪ್ರಶ್ನೆ ಕೇಳೋದು, ಅವ್ರಂಗೆ ಇವ್ರಂಗೆ ಹೆಂಗ್ ಆಕ್ಟ್ ಮಾಡೋದು ಸಿನಿಮಾ, ಅದನ್ನ ಗ್ರರ್ ಅನ್ನತ್ತಂತಲ್ಲ ರೀಲು ಅಂತ. ಸೊ ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಸೊ ಇವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಪಿನಾಕ ಆಕ್ಟ್ ಮಾಡ್ತಿದ್ದೀನಿ ಹೊರತು ನಂದು ಎಲ್ಲ. ಡೈರೆಕ್ಟರ್ ಏನ್ ಹೇಳಿದಾರೋ ಅದಕ್ಕೆ ನನ್ನ ಇನ್ಪುಟ್ಸ್ ಜೊತೆ ಇವ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾಳೆ ದಿನ ಏನೇ ಚೆನ್ನಾಗಿದೆ ಅಂದ್ರು ಅದು ನನಗೊಬ್ಬನಿಗಲ್ಲ, ಇಡೀ ತಂಡಕ್ಕೆ ಸೇರ್ಬೇಕು ಅದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕರಮ್ ಚಾವ್ಲಾ 4 ಕ್ಯಾಮ್ರಾಸ್ ಹ್ಯಾಂಡಲ್ ಮಾಡ್ತಿದ್ದಾರೆ. ಸ್ಟ್ರೆಸ್ ಲೆವೆಲ್ ಯಾವ ತರ ಇರುತ್ತೆ ಕರಮ್ಗೆ ಅಂದ್ರೆ ಯಾವ ತರ ಅಷ್ಟು ಸ್ಟ್ರೆಸ್ ಲೆವೆಲ್ ಇರುತ್ತೆ. ಅಂಡ್ ಇಷ್ಟು ದೊಡ್ಡ ಸೆಟ್ ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಈಚ್ ಅಂಡ್ ಎವ್ರಿ ಫ್ರೇಮ್. ನಮ್ದೊಂದು ಡ್ರೆಸ್ ಬರುತ್ತೆ, ಆ ಡ್ರೆಸ್ ಹಾಕೊಂಡು ನಿಂತಾಗ ಫಸ್ಟ್ ಶಾಟ್ ತೆಗೆದ್ರು ಸರ್, ಸಿಲೋಟ್ ಇಂದ ಆಚೆ ಬಂತು. ಬಂದು ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟರ್ ಕರಮ್ ಚಾವ್ಲಾ ಇಬ್ರು ಮುಖ ನೋಡಿದ್ರು. ಮೇಡಮ್ ಮಾನಿಟರ್ ಮುಂದೆ ಕೂತಿದ್ರು, 3 ಜನ ಹಿಂಗ್ ಮುಖ ನೋಡಿದ್ರು. ನಾನು ಹಿಂಗ್ ನೋಡ್ದೆ, ಬಂದು ತಬ್ಕೊಂಡ್ಬಿಟ್ಟು ಸರ್ ಏನು ಕಾಣ್ತಿದ್ದೀರಾ ಸರ್ ಅಂದ್ರು. ನನಗೆ ಅಲ್ಲೇ ಕಾನ್ಫಿಡೆನ್ಸ್, ಜನ ಕಾಣಿಸ್ತಿದೆ ಬಿಡಪ್ಪ ಅಂತ. ಸೊ ಥ್ಯಾಂಕ್ ಯು ಕರಮ್, ಥ್ಯಾಂಕ್ ಯು. ಅಷ್ಟು ಚೆನ್ನಾಗಿ ನಮ್ಮನ್ನ ತೋರಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಪಿನಾಕ ಅನ್ನೋದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಈ ಪಾರ್ಟ್ ಬಂದಾಗ. ಅದರ ಜೊತೆಲಿ ನಾನು ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ಗೆ ಅಂಡ್
ಸಹ ಕಲಾವಿದರಿಗೆ ಪಾಪ ಬಿಸಿಲಲ್ಲಿ ತುಂಬಾನೇ ಮಲ್ಕೊಂಡಿರ್ತಾರೆ, ಎದ್ದು ಆ ಕಡೆಯಿಂದ ಓಡು ಈ ಕಡೆಯಿಂದ ಓಡು, ತುಂಬಾನೇ ಕೆಲಸ ಮಾಡಿದ್ದಾರೆ. ನನ್ನ ಮೇಕಪ್ ಮ್ಯಾನ್, ಮೇಕಪ್ ಸ್ಟಾಫ್, ಇಡೀ ಸಿನಿಮಾದ ಪ್ರತಿಯೊಬ್ರು ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ದೆಮ್ ಓನ್ಲಿ ನಾನು ಮುಂದೆ ಮುಂದೆ ಹೋಗಕ್ಕೆ ಚಾನ್ಸ್. ಯಾಕಂದ್ರೆ ಇರೋದ್ರಲ್ಲಿ ಯಾರಾದ್ರೂ ಒಬ್ರು ನಿರುತ್ಸಾಹ ತೋರಿಸ್ಬಿಟ್ರೆ ಎನರ್ಜಿ ಡಲ್ ಆಗ್ಬಿಡ್ತಾನೆ. ಈ ತರ ಸಿನಿಮಾ ಅಂತ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡೇ ನಿಂತ್ಕೋಬೇಕು. ನಾನ್ ಹೀರೋ, ಅವ್ರವ್ರು, ಇವ್ರು ಕ್ಯಾಮ್ರಾಮನ್, ಹಂಗಾಗಲ್ಲ. ಈ ತರ ಸಿನಿಮಾ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಟು ನಿಂತ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭಾವನೆ. ಅಂಡ್ ಇಷ್ಟು ದೂರ ತಾವೆಲ್ಲ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇದು ನನ್ನ ಮನದಾಳದ ಮಾತು. ಒಂದು ಐ ಹ್ಯಾವ್ ಒನ್ ಪಿನಾಕ ಪಾತ್ರದ ಬಗ್ಗೆ ಒಂದು ವೈಬ್ರೇಷನ್ ಇದೆ ಸಿನಿಮಾಲಿ. ಅದು ಖಂಡಿತವಾಗ್ಲೂ ಆಡಿಯನ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಿಕ್ಕಿದ್ದು ದೇವ್ರ ಕೈಲಿದೆ, ನೋಡೋಣ ಏನಾಗುತ್ತೆ ಅಂತ.